ಡಿ.ಕೆ. ಶಿವಕುಮಾರ್ ಮಾತನಾಡ್ತಿದ್ದಾರೆ, ನೋಡೋಣ. ಸರ್ ಇಲ್ಲ ಸರ್ ನೋಡಿ ಓಕೆನಪ್ಪ ಆಡಿಯೋ ಹೊರಟೋಯ್ತು ಸರ್ ಇಲ್ಲಿ ನನ್ನ ಕೇಬಲ್ ಹೇಳ್ದಾರ ನೋಡಿ ಎಲ್ಲ ಓಕೆನಾ ಆಲ್ ಇಸ್ ವೆಲ್ ಸ್ಟಾರ್ಟ್ ಮಾಡ್ಸದಾ ಎಸ್ ಸರ್ ಎಸ್ ಸರ್ ಪ್ಲೀಸ್ ಸರಿನಾ ಐತೆ ನನ್ನ ಅಭಿನಂದನೆಗಳು. ನಿಮಗೆ ಬಹಳ ಒತ್ತಡಗಳಿತ್ತು, ಆದರೂ ನಮ್ಮ ಹೋರಾಟವನ್ನ ರಾಜ್ಯದ ಜನತೆ ಮುಂದೆ ತಾವಿಟ್ಟದಕ್ಕೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಈಗ ತಾನೇ ಒಟ್ಟು ಮಾತು ಯಾವತ್ತೂ ಉಳ್ಕೊಳ್ಳೋದಿಲ್ಲ, ನುಡಿದಂತೆ ನಡೆಯುವುದಿಲ್ಲ. ಅದಿಲ್ಲ, ಅದು ಬೇರೆ ವಿಚಾರ. ನೀವು ನಾನಾಗ್ಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗ್ಲಿ ನಾವು ಈಶ್ವರಪ್ಪನ ರಾಜೀನಾಮೆ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇಲ್ಲ. ನಮಗೆ ಈ ದೇಶದ ಕಾನೂನು ಏನಿದೆ, ಈ ಕಾನೂನಲ್ಲಿ ಅವರು ಕೊಟ್ಟಂತ ಕಂಪ್ಲೇಂಟು, ಅವರು ಬರೆದಂತ ಪತ್ರದಲ್ಲಿ, ಸಾವಿನ SMS ನಲ್ಲಿ, ವಾಟ್ಸಪ್ ಅಲ್ಲಿ ಕರಪ್ಷನ್ ಚಾರ್ಜ್ ಅಡಗಿದೆ. ಆ ಸೆಕ್ಷನ್ಗಳನ್ನ ಹಾಕದೆ ಸರ್ಕಾರದವರು ಹಂಗೆ FIR ಮಾಡಿದ್ದಾರೆ. 36 ಗಂಟೆ ಮೇಲೆ ಪೋಸ್ಟ್ ಮಾರ್ಟಮ್ ಆಯ್ತು. ರಾತ್ರೋರಾತ್ರಿ ಹೆಣನ ಕಳಿಸ್ಕೊಟ್ರು ಎಲ್ಲಿಗೆ, ಬೆಳಗಾಂಗೆ. ಹಗಲೊತ್ತಾದ್ರೆ ಮಧ್ಯ ಯಾರೇನೇನು ಪಾಪ ಎಲ್ಲ ಅವ್ರ ಕಾರ್ಯಕರ್ತರ ಗೌರವ ಸಲ್ಲಿಸ್ತಾ ಇದ್ರು, ಅದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ನಮ್ಮ ಒತ್ತಾಯ ಏನಂತ ಅಂದ್ರೆ, ಮೊದಲು ಆನ್ ಕರಪ್ಷನ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಅದರ ಮೇಲೆ ಅವರು ಕೇಸನ್ನ ರಿಜಿಸ್ಟರ್ ಮಾಡಬೇಕು. ನಂಬರ್ 1. ನಾರ್ಮಲ್ ಕೇಸಲ್ಲಿಗಿಂತ ಕೇಸಲ್ಲಿ ಕೂಡಲೇ ಬಂಧಿಸುವಂತ ಕೆಲಸ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಇವೇನ್ ದೊಡ್ಡ ಸ್ಪೆಷಲ್ ಕೇಸ್ ಏನಲ್ಲ ಇದು. ಇದಂತ ಅಂಗೈಲಿರುವಂತ ಹುಣ್ಣಿಗೆ ಯಾವ ಕನ್ನಡಿ ಆಗಲಿ, ಯಾವ ಡಾಕ್ಟರ್ದು ಯಾವುದು ಸರ್ಟಿಫಿಕೇಟ್ ಯಾವುದು ಬೇಕಾಗಿಲ್ಲ. ಇದಕ್ಕೆ ಬ್ಲೇಟೆಂಟ್ ಇರೋಂತ ಎಲ್ಲ ವಿಚಾರ ಕೂಡ ಇದೆ. ನಿನ್ನೆ ಆ ಹೆಣ್ಮಗಳು ಸಂತೋಷ್ ಪಾಟೀಲ್ ಧರ್ಮಪತ್ನಿ ಮಾತು, ಹೇಳಿಕೆ ತಾವೆಲ್ಲ ವಿಡಿಯೋನು ಮಾಡ್ಕೊಂಡಿದ್ದೀರಿ, ಫೋನಲ್ಲೂ ಎಲ್ಲ ತೋರಿಸಿದ್ದೀರಿ. ಅದಾದ್ಮೇಲೆ ತಾಯಿ ಏನ್ ಹೇಳಿದ್ರು ಹೇಳಿದ್ದೀರಿ, ಪಂಚಾಯತಿ ಚೇರ್ಮನ್ ಏನ್ ಹೇಳಿದ್ರು ಹೇಳಿದ್ದೀರಿ. ಪಂಚಾಯತಿ ಚೇರ್ಮನ್ ಈಗ ನಾನು ಭೇಟಿನೇ ಮಾಡಿಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ರು. ನನಗೆ ಅವನು ಯಾರು ಗೊತ್ತೇ ಇಲ್ಲ ಅಂತ. ಈಶ್ವರಪ್ಪ ಗೊತ್ತೇ ಇಲ್ಲ ಅಂದ ತಕ್ಷಣ ಪಂಚಾಯತಿ ಚೇರ್ಮನ್ ಹೇಳಿದ್ರ ನಾನೇ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ರು 2 ಬಾರಿ. ತಿರ್ಗಾ ಅವ್ರ ಮನೆಯವರು ಕುಟುಂಬದವರು ಭೇಟಿ ಮಾಡಿದ್ನ ಫೋಟೋನೆಲ್ಲ ತೋರಿಸಿದ್ರು, ನೀವು ಅದನ್ನು ತೋರಿಸಿದ್ದೀರಿ. ಸೊ ಹಂಗೆ ಸುಳ್ಳು ಕಂಪನಿ ಚೇರ್ಮನ್ ಈಶ್ವರಪ್ಪ ಬರೀ ಸುಳ್ಳು ಅವನೇ ಹೇಳಿದ್ದಾರೆ. ಸುಳ್ಳು ಹೇಳ್ರೋ, 100 ಸುಳ್ಳು ಹೇಳ್ರೋ, 100 ಸತಿ ಸುಳ್ಳು ಹೇಳಿದ್ರೆ ಅದನ್ನು ನಿಜ ಮಾಡುವುದು ಅಂತ ಹೇಳಿದ್ದಾರೆ. ಇದು ನಾನು ಹೇಳಿದ್ದಲ್ಲ, ಇದು ಅದು ಗ್ಲೋಬಲ್ ಥಿಯರಿ ಅಂತ ಹೇಳಿದ್ದಾರೆ, ಗ್ಲೋಬಲ್ ಥಿಯರಿ ಅಂತ. ಸೊ ಹಂಗೆ ಫಸ್ಟ್ ಈಗ ನಾವು ಕೇಳ್ತಾ ಇರೋದು, ಇವತ್ತು ಹೋರಾಟ ಮಾಡ್ತಾ ಇರೋದು ಮುಖ್ಯಮಂತ್ರಿ ಮನೆ ಮುಂದೆ ಹೋರಾಟ ಮಾಡಬೇಕು ಅಂತೇಳಿ ಹೊರಟಿದ್ದು, ಇಲ್ಲಿ ವಿಧಾನಸೌಧ ಮುಂದೆ ಕೂತಿರೋದು, ರಾತ್ರೋರಾತ್ರಿ ಹೋರಾಟನ ಮಾಡ್ತಾ ಇರೋದು. ಮೊದಲು ಅವ್ರ ಮೇಲೆ FIR ಹಾಕಿ ಇನ್ನೊಂದು ಕರಪ್ಷನ್ ವಿಚಾರದಲ್ಲಿ
FIR ಹಾಕಿ ಫಸ್ಟ್ ಅವ್ರನ್ನ ಬಂಧಿಸಿ, ಆಮೇಲೆ ಇದರ ಎನ್ಕ್ವೈರಿ ಏನಿದೆ ಒಬ್ಬ ಜುಡಿಷಿಯಲ್ ಒಬ್ಬ ಅಧಿಕಾರಿ ಕೈಲಿ, ಜಡ್ಜ್ ಕೈಲಿ, ಅವ್ರ ಮಾನಿಟರ್ಶಿಪ್ ಅಲ್ಲಿ ಇದು ತನಿಖೆ ಆಗಬೇಕು. ಯಾವ್ದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಕೈಲಿ ತನಿಖೆ ಆಗಬೇಕು. ಇದು ನಮ್ಮ ಒತ್ತಾಯ. ಈಗ ಅವ್ರೇನು ನಾವು ಬೇಡಿಕೆಯನ್ನು ಇಟ್ಟಿದ್ದೋ, ಆ ಹೆಣ್ಮಗಳಿಗೆ ಏನು ಸಹಾಯ ಆಗಬೇಕು, ನೌಕರಿ ಸಿಗಬೇಕು ಅವ್ರಿಗೆ. ಈಗ ಅವ್ರು ಹೇಳ್ತಾ ಇದ್ರು ಭೇಟಿನೇ ಮಾಡಿಲ್ಲ, ಕೆಲಸನೇ ಆಗಿಲ್ಲ ಅಂತ. ಸೊ ಇವೆಲ್ಲ ಕೂಡ ಅವರು ಕೆಲಸ ಮಾಡಿದ್ದು, ಭೂಮಿ ಪೂಜೆ ಮಾಡ್ತಾ ಇದ್ದು, ಕಟ್ಟಿಂಗ್ ಮಾಡ್ತಾ ಇದ್ದು, ಇವೆಲ್ಲ ಕೂಡ ಫೋಟೋಗಳೆಲ್ಲ ಇದೆ. ಬೇಕಾದ್ರೆ ನಿಮ್ಗೆ ಇಲ್ಲ ಅಂದ್ರೆ ನಾನು ಕೊಡ್ತೀನಿ, ನಾವೆಲ್ಲ ಕೊಡ್ತೀನಿ, ನಮ್ಮ ಹತ್ರ ಎಲ್ಲ ಇದೆ. ಸೊ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಬೇರೆಯವರೆಲ್ಲ ಆಫ್ಟರ್ ಥಾಟು ರಕ್ಷಣೆ ಮಾಡೋಕ್ಕೆ, ಡಿವಿಯೇಟ್ ಮಾಡೋಕ್ಕೆ ಯಾರ್ಯಾರೋ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಸೊ ಮೊದಲು ನಮ್ಮ ಹೋರಾಟ ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ನಮ್ಮ ಹೋರಾಟ ಮುಂದುವರಿತದೆ. ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕ್ಬೇಕು, ಆಮೇಲೆ ಮಿಕ್ಕಿದ ಬೇರೆ ವಿಚಾರಗಳನ್ನ, ಇನ್ನ ವಿಚಾರ ಇದೆ. ನಮ್ಮ ಹೋರಾಟದ ಸ್ವರೂಪವನ್ನ ನಾವೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಮುಂದುವರಿಸ್ತೇವೆ. ಇದು ನಂದಲ್ಲ ಜಯ, ಸಿದ್ದರಾಮಯ್ಯನವ್ರದೆಲ್ಲ ಜಯ ಇಲ್ಲ, ಇಲ್ಲಿ ಕೂತಿರೋರ್ದೆಲ್ಲ ಹೋರಾಟ ಮಾಡಿದ್ರು. ಈ ರಾಜ್ಯದ ಜನತೆಯ ಸ್ವಾಭಿಮಾನದ ಜನತೆ ಏನಿದ್ದಾರೆ, ನಮ್ಮ ಕರ್ನಾಟಕ ಇಡೀ ರಾಜ್ಯದಲ್ಲೇ ಒಂದು ಗೌರವ ಇದ್ದಂತ ಆಡಳಿತದಲ್ಲಿ ಒಂದು ಗುಡ್ ಗವರ್ನೆನ್ಸ್ ಕೊಟ್ಟಂತ ಈ ರಾಜ್ಯ, ಲೆಜಿಸ್ಲೇಚರ್ ಇದನ್ನ ಜುಡಿಷಿಯರಿ ಫೇಸ್ ಮಾಡ್ತಾ ಇದೆ. ಅದಕ್ಕೆ ಇಲ್ಲೇ ಬಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತೇಳಿ ಇಲ್ಲಿ ಕೂತ್ಕೊಂಡು ನಾವು ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ನೀವು ಕೂಡ ಮಾಧ್ಯಮದ ಒಂದು ಅಂಗ, ಪ್ರಜಾಪ್ರಭುತ್ವ ಮಾಧ್ಯಮ ಕೂಡ ಒಂದು ಅಂಗ. ಸೊ ನೀವು ಕೂಡ, ನಿಮಗೂ ಕೂಡ ಬೇಕಾದಷ್ಟು ಒತ್ತಡ ಇತ್ತು, KGF ಇತ್ತು, ಬೇರೆ ಬೇರೆ ಇತ್ತು, ಎಲ್ಲ ಇತ್ತು, ನ್ಯಾಷನಲ್ ಚಾನೆಲ್ಸ್ ಎಲ್ಲ ಪಾಪ ತಾವು ಎಲ್ಲ ಕೂಡ ಪ್ರಯತ್ನ ಮಾಡಿ ಇಷ್ಟೋ ನಮಗೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಪಾಪ ಎಲ್ಲ ಹಸ್ಕೊಂಡು ನೀವು ಕೂಡ ಎಷ್ಟೋ ಜನ ಊಟ ಇಲ್ಲ, ತಿಂಡಿ ಇಲ್ಲ, ನಿಮಗೂ ಕೂಡ ಹಗಲು ರಾತ್ರಿ ಪೊಲೀಸ್ ಸ್ಟೇಷನ್ನು, ತೂಕಾಟ ಪಾದಾಟ ಎಲ್ಲ ನಿಮಗೂ ಆಗಿದೆ. ಕ್ಷಮಾಪಣೆ ಕೇಳ್ತೀವಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದನ್ನ ನಾನು ಈಶ್ವರಪ್ಪನವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೆಂಗೆ ಬರೀ ಸುಳ್ಳು ಹೇಳ್ಕೊಂಡು ಹೋಗ್ತಿರಲ್ಲ, ಅದೆಲ್ಲ ಆಗೋದಿಲ್ಲ. ದರ್ ಇಸ್ ಅ ಲಾ ಆಫ್ ನೇಚರ್. ಆ ಪ್ರಕೃತಿಯ ನಿಯಮ ಇದೆ. ಆ ಪ್ರಕೃತಿಯ ನಿಯಮಕ್ಕೆ ಇವೆಲ್ಲ ಒಂದು ಹೆಜ್ಜೆ ಗುರುತು ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳೇ, ನಿಮ್ಮ ಕಳಂಕಿತರಲ್ಲ ನಿಮ್ಮ ಸರ್ಕಾರ ಅಂತ ಹೇಳಬೇಕಾದ್ರೆ ಮೊದಲು ತಾವು ಅವ್ರನ್ನ ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು. ಮತ್ತೊಂದು FIR ಅನ್ನ ನಿಮ್ಮ ಪೊಲೀಸ್, ಯಾಕೆಂದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ತಿಳ್ಕೊಳ್ಳಿ, ನೀವು ಮಾಡಲೇಬೇಕಾಗ್ತದೆ. ಏನು ಕಂಪ್ಲೇಂಟ್ ಏನಿದೆ, ಡಾಕ್ಯುಮೆಂಟೇಶನ್ ಇದೆ, ಇವತ್ತಲ್ಲ ನಾಳೆ ನಿಮ್ಮನ್ನು ಕೂಡ ಕೋರ್ಟ್ ಅವರು ಪಾರ್ಟಿ ಮಾಡಿಬಿಟ್ಟು ನಿಮ್ಮ ಕೈಲೇ ಮತ್ತೊಂದು FIR ಅನ್ನ ಹಾಕ್ಸ್ತಾರೆ. ಇದನ್ನ ಗಮನದಲ್ಲಿಟ್ಕೊಂಡು DG ಅವರೇ, ಯು ಹ್ಯಾವ್ ಟು ಫೈಲ್ ಅಂಡ್ ರಿಜಿಸ್ಟರ್ ಕಂಪ್ಲೇಂಟ್ ಆನ್ ಆಂಟಿ ಕರಪ್ಷನ್ ಚಾರ್ಜಸ್ ಇಮಿಡಿಯೇಟ್ಲಿ. ಇದು ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮಿಕ್ಕಿದ ವಿಚಾರವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ. So in English I will tell you later. ಗಲಾಟೆ ಎಲ್ಲ ಮಾಡೋದು ನಿಲ್ಲಿಸಿದ್ರ? ಸೈಲೆನ್ಸ್ ಪ್ಲೀಸ್.